ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಬ್ಲಾಗ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ದಾವಣಗೆರೆ ಬೆಣ್ಣೆ ದೋಸೆ. ಇವಾಗ ಚಟ್ನಿ ಮಾಡಲು ಇಲ್ಲಿ ಒಂದು ಅರ್ಧ ಬೌಲ್ ತೆಂಗಿನಕಾಯಿ ತಗೊಂಡಿದ್ದೀನಿ. ಇವಾಗ ಒಂದು ಲವಂಗ, ಒಂದು ಚಿಟಿಕೆ ದಾಲ್ಚಿನ್ನಿ, 2 ಪೆಪ್ಪರ್ನ, ಒಂದು ಏಲಕ್ಕಿ. ಇದನ್ನು ಸ್ವಲ್ಪ ಥರ ಓಪನ್ ಮಾಡಿ ಹಾಕ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿನ ಇವಾಗ ಕುದಿಯೋ ನೀರು ಹಾಕ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಉದ್ದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಕುದಿಯಲ್ಲಿ ಇಟ್ಕೊಂಡಂಥ ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದು ಚಟ್ನಿಗೆ. ದಾವಣಗೆರೆ ಬೆಣ್ಣೆ ದೋಸೆಗೆ ಸ್ವಲ್ಪ ಚಟ್ನಿ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನಿಲ್ಲಿ 4ರಿಂದ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನ್ ಉಪ್ಪು, ಇವಾಗ ಚಟ್ನಿನ ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ಸ್ಮೂತ್ ಮಾಡ್ಕೋಬೇಡಿ. ಇವಾಗ ಬೆಣ್ಣೆ ದೋಸೆಗೆ ಆಲೂಗಡ್ಡೆ ಪಲ್ಯನ ತಯಾರು ಮಾಡ್ಕೊತಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಇವಾಗ ಕುದಿಸಿಟ್ಕೊಂಡಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊತಿದ್ದೀನಿ. ಎರಡು ಗಡ್ಡೆ ಈರುಳ್ಳಿನ ಕಟ್ ಮಾಡಿಕೊಂಡು ಕುದಿಸ್ಕೊಂಡು ಇವಾಗ ಇದನ್ನು ಪಲ್ಯ ಹಾಕ್ಕೊಳ್ತಿದ್ದೀನಿ. ಹಾಕ್ಕೋಬೇಕು. ಇವಾಗ ದೋಸೆ ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ಳೋಣ. ನಂತರ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ವೇಟ್ ಮಾಡೋಣ. ಇವಾಗ ದೋಸೆ ಹಂಚಿಗೆ ಎಣ್ಣೆನ ಸವರ್ಕೊಳ್ಳೋಣ. ಇವಾಗ ಒಂದು ಸ್ಪೂನ್ ಬಿಟ್ಟು ಆದಷ್ಟು ದೋಸೆ ದಪ್ಪವಾಗಿರಲಿ. ಇವಾಗ 1 ಸ್ಪೂನ್ ಪಲ್ಯನ ಇದ್ರ ಮೇಲೆ ಇಟ್ಕೊಳ್ಳೋಣ. ಇವಾಗ ಬೆಣ್ಣೆನ ಸ್ವಲ್ಪ ಈ ಥರ ಸವರ್ಸ್ಕೊಳ್ಳೋಣ.
ಇವಾಗ ದೋಸೆ ರೆಡಿಯಾಗಿದೆ. ಇವಾಗ ದೋಸೆ ಮತ್ತು ಚಟ್ನಿ ಎರಡೂ ರೆಡಿಯಾಗಿದೆ. ಇವಾಗ ಯಾವ ಥರ ಟೇಸ್ಟ್ ಬಂದಿದೆ ನೋಡೋಣ. ಚಟ್ನಿ ಸ್ವಲ್ಪ ಖಾರ ಇದೆ, ಆಮೇಲೆ ಪಲ್ಯ ಸ್ವಲ್ಪ ಸಪ್ಪೆ ಇರುತ್ತೆ. ಚೆನ್ನಾಗಿದೆ ಟೇಸ್ಟು, ಸೇಮ್ ದಾವಣಗೆರೆ ಥರನೇ ಇರೋದು. ಎಲ್ಲರಿಗೂ ಧನ್ಯವಾದಗಳು.